ಆನೆಕಲ್ ಮಳೆ ಬಿದ್ದು ಗಿಡ ಎಲ್ಲ ಫುಲ್ ಲಾಸ್ ಆಗ್ಬಿಡೈತೆ ನೋಡಿ. ನಿನ್ನೆ ಕೇರ್ಪಡೆ ತಾಲೂಕಲ್ಲಿ ಆನೆಕಲ್ ಮಳೆ ಜೋರಾಗಿ ಬಿದ್ದ ಕಾರಣ ನಮ್ಮ ಟೊಮೊಟೊ ತೋಟ ನೀವು ನೋಡ್ತಾ ಇದ್ದೀರಾ ನೋಡಿ, ಸುಳಿ ಎಲ್ಲ ಫುಲ್ ಕಟ್ಟಾಗೋಗೈತೆ. ಪ್ರತಿ ಒಂದು ಗಿಡದ ಕಾಂಡದಲ್ಲೂ ಫುಲ್ ಸ್ಕ್ರ್ಯಾಚಸ್ಸು. ಇದು ಗಿಡ ಚೇತರಿಸ್ಕೊಳ್ಳೋ ಒಂದು ಗೊತ್ತಿಲ್ಲ. ಈಗಲೇ ಟೊಮೊಟೊ ಬೆಲೆ ಕುಸಿತದ ಕಾರಣ ಎಲ್ಲ ರೈತರು ನೊಂದವ್ರೆ. ಇನ್ನು ಈ ರೀತಿ ಆಗ್ಬಿಟ್ರೆ ರೈತ ಜಲ್ದಿ ಸಾಲ ಮಾಡ್ಕೊಳ್ಳೋದೆಯಾ. ಪ್ರತಿ ಒಂದು ಕಾಯು ಕೂಡ ನೀವು ನೋಡ್ತಾ ಇದ್ದೀರಾ, ಪ್ರತಿ ಒಂದು ಈಚು ಕೂಡ ಎಲ್ಲ ಡ್ಯಾಮೇಜ್ ಆಗೈತೆ ನೋಡಿ. ಅದೆಲ್ಲ ಓದಂಗೆ ನಾವು ಅದನ್ನೇ ಸರ್ವಸ್ವ ಅಂತ ಅನ್ಕೊಂಡು ಬೆಳೀತಾ ಇರ್ತೀವಿ. ಒಂದು ಮೈ ಫುಲ್ ಫಲ ಎಲ್ಲ ಕಿತ್ತಾಕದೆಯಾ ಕಾಯಿಗಳೆಲ್ಲನೂ. ಫುಲ್ಲು ಆನೆಕಲ್ ಬಿದ್ದಿರೋ ಫೋರ್ಸ್ಗೆ ನೋಡಿ ಎಷ್ಟು ದೊಡ್ಡ ಕುಡಿನೇ ಕಟ್ಟಾಗಿ ಬಿದ್ದೈತೆ. ಪ್ರತಿ ಒಂದು ಗಿಡದಲ್ಲೂ ಒಂದೊಂದು ಕುಡಿ ಕಟ್ಟಾಗೈತೆ. ದಾರ ಈಗ ಹಾಕ್ಸ್ತಾ ಇದ್ದೀನಿ, ನೋಡಿದೆ ನಾವು ಚೇತರಿಸ್ಕೊಂಡ್ರೆ ಚೇತರಿಸ್ಕೊಳ್ಳಿ ಅಂತ. ರೈತನಿಗೆ ಒಂದೊಂದು ಪ್ರಾಬ್ಲಮ್ ಅಲ್ಲ. ಈ ಸಲ 3 ತಿಂಗಳಿಂದ ಅಂತೂ ಟೊಮೊಟೊ ಬೆಲೆ ಇಟ್ಟು 3 ತಿಂಗಳಿಂದ ಎಲ್ಲ ಬೀಳೋದೇ ಆಗೈತೆ ನೋಡಿ. ಪ್ರತಿ ಒಂದು ಕಾಂಡದಲ್ಲೂ ಸ್ಕ್ರ್ಯಾಚ್ ಆಗೈತೆ. ಇನ್ನು ಫ್ಲವರ್ಗಳಂತೂ ಕೇಳಂಗೆ ಎಲ್ಲ ಉದುರೋಗವೆ. ಬಿದ್ದಿರೋ ಫೋರ್ಸ್ಗೆ ಕಾಂಡಗಳೇ ಕಟ್ಟಾಗವೆ, ಇನ್ನು ಫ್ಲವರ್ ನಿಲ್ತವ. ಏನು ಮಾಡಬೇಕು? ಇದು ಏನಾದ್ರು ಚೇತರಿಸ್ಕೊಳ್ಳೋ ಅಂಥ ಸೊಲ್ಯೂಷನ್ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಪ್ರತಿಯೊಂದು ಕಾಯು ಕೂಡ 2-3 ಡ್ಯಾಮೇಜ್ ಆಗೈತೆ. ಯಾವುದೇ ಕಾರಣಕ್ಕೂ ಉಳ್ಕೊಳ್ಳಲ್ಲ ಅನ್ಕೋತೀನಿ. ನಿಮ್ಮ ಕಡೆ ಏನಾದರೂ ಆನೆಕಲ್ ಮಳೆ ಬಿದ್ದಿದ್ರೆ ನೆನ್ನೆ ಕಮೆಂಟ್ ಮಾಡಿ.